ಭಯ ಆಗ್ತಿಲ್ಲ ನಿನಗೆ? ಇಲ್ಲ. ಫ್ರಂಟಲ್ಲಿ ಮಿಸ್ ಯು ಅಪ್ಪು ಸರ್ ಅಂತಾನೆ ಬರೆಯೋದು. ಅವ್ರನ್ನೊಂದೇ ಮಿಸ್ ಮಾಡ್ಕೊಳ್ಳೋದು, ಬೇರೆ ಏನು ಮಿಸ್ ಏನು? ಈ ಥರ ಎಲ್ಲ ಅಡ್ವೆಂಚರಸ್ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಇಲ್ಲಿ ಗೊತ್ತಲ್ಲ ಜನ ಹೆಂಗಿದ್ದಾರೆ ಅಂತ. ಅರ್ಥ ಆಯ್ತಾ? ನಾನು ಹೇಳಿಲ್ಲ ನಿನಗೆ ಹೆಂಗಿದೆ ಗೊತ್ತಾ? ಡಿಜೆ ಬೈಕ್ ಬರುತ್ತೆ ಅಂತಾನೆ. ಹುಡುಗಿ ನೀನೇನು ಹುಡುಗನ? ಹಿಂಗೆ ಮೇಲಿಂದ ಹಿಂಗೆ ಬಗ್ಗಿಸ್ತಾರ ನಮ್ಮನ್ನ. ಹಿಂದೆ ಇಸ್ಕಾನ್ ಟೆಂಪಲ್ ಅನ್ಕೊಂಡ್ರೆ ಅದು ನೋಡಿ, ನಾನು ಲಾಸ್ಟ್ ಟೈಮ್ ಹಂಗೆ ಅನ್ಕೊಂಡೆ. ನಮ್ಮ ಮುಂದಿನ ಪಯಣ ಸೊ ಗೈಸ್, ನಾನು ಫೋಟೋಸ್ ನೋಡ್ತಾ ಇದ್ದೆ, ಸಕ್ಕತ್ತಾಗಿ ಬಂದವೆ. ಈಗ ಇಲ್ಲಿಂದ ನಾವು ಸ್ಕೈ ವಾಕಿಗೆ ಹೋಗ್ತಾ ಇದ್ದೀವಿ. ಅಂದರೆ ರಘು ಆಲ್ರೆಡಿ ಒಂದ್ಸಲ ನೋಡಿದ್ದಾನೆ, ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ನಿನಗೆ ಅಲ್ಲಿ ಆ ಪ್ಲೇಸ್ಗೆ ಹೋಗ್ತೀವಲ್ಲ, ನಿನಗೆ ಅಲ್ಲಿ ನಾರ್ಮಲ್ ಮೇಲೆ ಹೋಗೋದಕ್ಕಿಂತ ಮುಂಚೆ ಬಿಫೋರ್ ಒಂದು ಲಿಫ್ಟ್ ಸಿಗ್ತತೆ. ಆ ಲಿಫ್ಟಲ್ಲಿ ನಿನಗೆ ಎಕ್ಸೈಟ್ಮೆಂಟ್ ಆಗುತ್ತೆ. ನನಗೆ ಲಾಸ್ಟ್ ಟೈಮ್ ಹೆಂಗೆ ಗೊತ್ತೇನೆ, ಅದು ಒಂದು ಪ್ಲೇಸು ಸಿಟಿ ವ್ಯೂ ಸಕ್ಕತ್ತಾಗಿ ಕಾಣುತ್ತೆ. ಫೋಟೋ ತೆಗೆಯರೆ ಯಾರು ಇಲ್ಲ ಅಲ್ಲಿ, ಯಾರಿಗೂ ಕೊಟ್ಟರು ಒಂಥರ ಮುಖ ಮಾಡ್ತಾರೆ. ಇಲ್ಲಿ ಗೊತ್ತಲ್ಲ ಜನ ಹೆಂಗಿದ್ದಾರೆ ಅಂತ. ಅರ್ಥ ಆಯ್ತಾ? ನಾನು ಹೇಳಿಲ್ಲ ನಿನಗೆ, ಇಲ್ಲಿ ಇಂಡಿಯನ್ ಕಂಡ್ರೆ ಒಂಥರ ಮಾಡ್ತಾರೆ ಇಲ್ಲಿ ಜನ. ಸೊ ಹಂಗಾಗಿ ಓಕೆ. ಫೋಟೋಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ. ಅಪ್ಲೋಡ್ ಮಾಡ್ತೀನಿ ನೋಡಿ, ಆಯಿತಾ? ಫೋಟೋಸ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಹೌದಾ? ಹೊರ್ತಾ ದುಡ್ಡು ಕೊಟ್ಟಿದ್ದು ಇರು. ಹಾಂ ನೋಡಿ ಫ್ರೆಂಡ್ಸ್, ಇದೆ ಸಖತ್ತಾಗೈತೆ. ಇಲ್ಲಿ ಬಂದಾಗ ಈ ಥರ ಒಂದ್ಸಲ ಹಾಕೋಬೇಕು. ಹಾಯ್, ನಾವು ಈಗ ಬಂದಿದ್ದೀವಿ. ಹಿಂದೆ ಇಸ್ಕಾನ್ ಟೆಂಪಲ್ ಅನ್ಕೊಂಡ್ರೆ ಅದು ನೋಡಿ, ನಾನು ಲಾಸ್ಟ್ ಟೈಮ್ ಹಂಗೆ ಅನ್ಕೊಂಡೆ. ಸಡನ್ನಾಗಿ ಹಿಂದೆ ನೋಡಿ ಬೆಂಗಳೂರು ಇಸ್ಕಾನ್ ಟೆಂಪಲ್ ಹಂಗೆ ಇರೋದು. ಸೊ ಇವಾಗ ನಾವು ಬಂದಿದ್ದೀವಿ ಎಲ್ಲಿ ಅಂತ ಗೆಸ್ ಮಾಡಿ. ನಾನು ಯಾಕೆ ಏನಪ್ಪ ಇಷ್ಟೊಂದು ಲೆಂತ್ ಐತೆ ಅನ್ಬೇಕು, ಏನು ಅಳ್ಳಾಡ್ತಾ ಇದ್ದು ವಿಡಿಯೋ ಅನ್ಕೋಬೇಕು. ನೀವು ನೋಡ್ರಿ, ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗಿಲ್ಲ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ. ಈಗ ರೆಡಿ ನೋಡಿ, ಹಿಂದೆ ಬಿಲ್ಡಿಂಗ್ ಕಾಣ್ತೈತಾ? ಹಿಂಗಿಂದ ಎತ್ಕೋ ನೋಡಿ, ಕಾಣಿಸ್ತೈತಾ? ಕಾಣಿಸ್ತೈತಾ? ಅಯ್ಯೋ 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 ನೋಡಿ. ಓ ಮೈ ಗಾಡ್, ಇಷ್ಟು ಮೇಲೆ ಸೂಪರ್. ಈಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಇಂದ ನಾವು ಆ ಮೇಲೆ ಹೋಗ್ತಿದೀವಿ. ಆ ಮೇಲೆ ಹೋಗೋ ಪ್ರೊಸೆಸ್ ಎಲ್ಲ ಹೆಂಗಿರುತ್ತಂತೆ. ಇದ್ರ ಹೆಸರು ಮಹಾನಖೂನ್ ಅಂತ. ಇದ್ರ ಹೆಸರು ಮಹಾನಖೂನ್ ಅಂದ್ರೆ ಇಲ್ಲಿ ತುಂಬಾ ಫೇಮಸ್ಸು ಬ್ಯಾಂಕಾಕ್ ಅಲ್ಲಿ. ನೀವು ಯಾರು ಬಂದ್ರೂ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದು ಫುಲ್ ಸಿಟಿ ವೈಬ್ ಇರುತ್ತೆ. ಆಮೇಲೆ ಇದು ಇಡೀ ಥಾಯ್ಲ್ಯಾಂಡ್ಗೆ ದೇಶಕ್ಕೆ ಇದೇ ಅತ್ಯಂತ ಎತ್ತರವಾದ ಬಿಲ್ಡಿಂಗು. ಸೊ ಇದು ಎಷ್ಟು ಫೀಟ್ ಐತೆ ಅಂತ ಅಲ್ಲೇ ಇರ್ಬೇಕಲ್ಲ, ಅಲ್ಲಿ ಆಮೇಲೆ ನಿಮಗೆ ಹೇಳ್ತೀನಿ. ಇಲ್ಲೇ ಇರ್ಬೇಕಲ್ಲ ಎಷ್ಟೋ ಫೀಟ್ ಅಂತ. 314 ಮೀಟ್ರು. ಸೊ 314 ಮೀಟ್ರು ಹೈಟ್ ಆಫ್ 310 ಮೀಟರ್. ಅದೇ 314 ಐತೆ ನೋಡಿ, ಅದ್ರ ಮೇಲೆ ಇನ್ನೊಂದು ಪೀಕ್ ಐತೆ. ಸೊ ಟೋಟಲ್ 314 ಮೀಟರ್ ಅಂದರೆ ನೀವೇ ಗೂಗಲ್ ಮಾಡ್ಕೊಳ್ಳಿ ಎಷ್ಟು ಅಡಿ ಅಂತ ಗೊತ್ತಾಗತ್ತಿಲ್ಲ. ಅಡಿ ಫೀಟ್ ಲೆಕ್ಕ ಗೊತ್ತಾಗಲ್ಲ ಇವರಿಗೆ, ಏನೋ ಒಂದು ಹಾಕಿರ್ತಾರೆ. ಸೊ ನೋಡೋಣ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಹೆಂಗೆ ಏನು ಎತ್ತ ಅಂತ ಕಂಪ್ಲೀಟ್ ನೀವು ನಮ್ಮ ಜೊತೆ ನೋಡಿರಂತೆ, ಬನ್ನಿ ಹೋಗೋಣ. ಸಖತ್ತಾಗಿರುತ್ತೆ ಬನ್ನಿ. ಸೊ ಇವಾಗ ನಾವು ಎಂಟ್ರೆನ್ಸಲ್ಲಿ ಇದ್ದೀವಿ. ಸೊ ಎಂಟ್ರೆನ್ಸಲ್ಲಿ ಈ ಥರ ಚೆಕಿಂಗ್ ಇರುತ್ತೆ. ಸೊ ಚೆಕಿಂಗು, ಸೊ ಇದು ಫ್ರಂಟ್, ಓಕೆನಾ? ಸೊ ನೀವು ಒಳಗಡೆ ಹಿಂಗೆ ಬಂದ ತಕ್ಷಣ ಡೈರೆಕ್ಟಾಗಿ ಹಿಂಗೆ ಎಂಟ್ರಿ ಇರುತ್ತೆ. ಸೊ ಎಂಟ್ರಿ ಇದು ಒಳಗೆ, ಇಲ್ಲಿ ಒಳಗಡೆ ಟಿಕೆಟ್ ಕೊಡ್ತಾರೆ. ಸೊ ಟಿಕೆಟ್ ತಗೊಂಡು ಒಬ್ಬರಿಗೆ 1000 ಬಾತ್. ಸೊ 1000 ಬಾತ್ ಅಂದರೆ 3000 ರೂಪಾಯಿ ಒಬ್ಬರಿಗೆ. ಸೊ 3:30ಕ್ಕೆ ಐತೆ. ಸನ್ಸೆಟ್ಗೆ ಹೋದರೆ ಜಾಸ್ತಿ. ಸೊ ನೋಡೋಣ. Okay. Okay. And Skyverse. Okay. Guys, 1200 baht. Okay. And they give you drinks there. Okay. With a coffee or soft drink, no alcohol drink. And any activity including sex. So what about this? Including the ice too. Okay. 1500 baht ಅದು. Okay. ಇದು ಮಾಡ್ತೀಯಾ? ಇದು ಆಡ್ತೀಯಾ? ಮಾಡೋಣ. The safety instructions. Okay. Okay. In this, it's not included, right? It's not included drink, but you can pay separately after. Okay, separately. ಮಾಂಕೂನ್ ಸ್ಕೈ ವರ್ಸ್. ಇದು ಮಾಡ್ತೀಯ? ಇದು ಆಡ್ತೀಯಾ? ಮಾಡೋಣ. ನೀನು? ನಾನಲ್ಲ, ನೀನು. ನಾನೊಬ್ಳೇನಾ? ನಾನು ಆಡ್ತೀನಿ, ನೀನು ಆಡ್ತೀಯಾ? ಓಕೆ, ಗಿವ್ ದಿಸ್. 2 with the item. ಓಕೆ. ಸೊ ಗೈಸ್, ನಾವು ಇವಾಗ ಇದನ್ನ ಮಾಡ್ಕೊಂತ ಇದೀವಿ. 1500 Any baht. big bag and We are playing backpack cannot this. take up. You can leave in the ಸೊ ಗೈಸ್, ಇವಾಗ ನಾವು 1500 ಬಾತ್ ಅಂತೆ ಒಬ್ಬರಿಗೆ. ಸೊ 1500 ಬಾತ್ ತಗೊಂಡು 2 ಆಕ್ಟಿವಿಟೀಸ್ ಆಡ್ಬೋದು ಇಲ್ಲಿ. ಸೊ 2 ಆಕ್ಟಿವಿಟೀಸ್ ಆಡೋಣ ಅಂತ. to go up 74 first and then 75 for I2. ಸ್ಕೈ ವರ್ಸಿ ಅಂದ್ರೆ 78 floor. ಫಸ್ಟ್ ವಿ ವಾಂಟ್ ಟು ಗೋ 74, ರೈಟ್? ಸೊ ಒಂದು ಸ್ಕೈ ವಾಕ್ ಒಂದು, ಸ್ಕೈ ವರ್ಸ್ ಒಂದು, ಆ್ಯಂಡ್ ಒಂದು ಇನ್ನೊಂದು ಯಾವ್ದು ಸ್ಕೈ ಟಿಲ್ಟ್.
ಅದೇ ಹಿಂಗೆ ಮೇಲಿಂದ ಹಿಂಗೆ ಬಗ್ಗಿಸ್ತಾರೆ ನಮ್ಮನ್ನು, ಅದು 3 ಆಡ್ತಿದ್ವಿ. 3 ಅಡ್ವೆಂಚರಸ್ ಆಗಿರುತ್ತೆ. ಸೊ ಕಮಾನ್ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನಮಗೆ ಫ್ರೀ ಲಾಕರ್ ಇರುತ್ತೆ. ನಾವು ಲಾಕರಲ್ಲಿ ನಾವು ಇದು ಮಾಡ್ಕೋಬೋದು, ಅಂದರೆ ಲಾಕರಿಗೆ ರಿಜಿಸ್ಟ್ರೇಷನ್ ಇದೆ, ಅದನ್ನು ಮಾಡಿಕೊಂಡು ನಾವು ಮಾಡ್ಕೋಬೇಕಾಗುತ್ತೆ. ಲಾಕರ್ ರಿಜಿಸ್ಟ್ರೇಷನ್ ಆದಮೇಲೆ ಸೊ ಇಲ್ಲಿ ವಾಟರ್ ಬಾಟಲು ಆಮೇಲೆ ಬೇರೆ ಥರ ಎಲ್ಲ ಗ್ಯಾಜೆಟ್ಸ್ಗಳನ್ನೆಲ್ಲ ಇಟ್ಕೊಳ್ಳೋಂಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಇಲ್ಲೇ ಲಾಕರಲ್ಲಿ ಇಡ್ಸ್ಕೊತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗದು, ಪ್ರೆಸ್ ಮಾಡಿದ ತಕ್ಷಣ ಲಾಕರ್ ಓಪನ್ ಆಯಿತು. You keep paper when you come back, pick up and scan of locker. Okay, thank you. ಸೊ ಗೈಸ್, ಎಂಟ್ರಿ ಆದ್ವಿ. ಇವಾಗ ಸನ್ಸೆಟ್ ಟೈಮ್ ಇರೋದ್ರಿಂದ ತುಂಬ ಜನ ಇದ್ದಾರೆ. ಸೊ ನೀವು ನೋಡ್ಬೋದು, ಸಖತ್ತು ಜನ ಇದ್ದಾರೆ. ಸೊ ಒಬ್ಬೊಬ್ಬರನ್ನೇ ಬಿಡ್ತಾರೆ ಅನ್ಸುತ್ತೆ, ಮೇ ಬಿ. ಒಬ್ಬೊಬ್ಬರನ್ನೆಲ್ಲ ಒಂದೊಂದು ಸರಿ ಒಂದು 10-15 ಜನ ಬಿಡ್ತಾರೆ ಮೇಲೆ. ದೊಡ್ಡ ಲಿಫ್ಟ್ ಅದು. ಆ ಲಿಫ್ಟಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋಂತ್ರಿ ಬರ್ರಿ. ಆ ಲಿಫ್ಟ್ ಭಾಳ ಚೆನ್ನಾಗೈತೆ. ಆ ಲಿಫ್ಟ್ ನನ್ನ ಪ್ರಕಾರ ವರ್ಲ್ಡಲ್ಲಿ ಬೆಸ್ಟ್ ಲಿಫ್ಟ್ ಅಂದ್ರೆ ಇದೇ ಅನಿಸ್ತೈತೆ, ಅಷ್ಟು ಚೆನ್ನಾಗೈತೆ ಲಿಫ್ಟ್. ನನಗೆ ಭಾರಿ ಇಷ್ಟ ಆಗುತ್ತೆ. ಈಗ ನೋಡಿ ಪಾಯಿಂಟ್ ಫ್ಯಾಕ್ಸಲ್ಲಿ ಈಗ ಎಷ್ಟು ಫೀಟ್ ಹೋಗತ್ತಿದ್ದೀವಿ ಅಂತಲೇ ಹೇಳ್ತೈತೆ ನೋಡಿ. ಈಗ 300-400 ಫೀಟ್ ಬಂದ್ವಿ, 500 ಅಡಿ ಬಂದ್ವಿ. ಹೋಯ್ತು 400 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ಹೋಯ್ತು. 600 ಅಡಿಗೆ ಬಂದ್ವಲ್ಲ ಮೇಲೆ. ಸಡನ್ ಆಗಿ ಲಾಕ್ ಆಯ್ತು. 700 ಅಡಿ, 800 ಅಡಿ ನಾನೇ ರೆಕ್ಕೆ ಕಟ್ಟಿ ಆದಷ್ಟು. ಸ್ಪೀಡ್ ನೋಡಿ ಎಷ್ಟು ಹೋಗುತ್ತೆ ಅಲ್ಲಿ. ಸ್ಪೀಡ್ ತೋರ್ಸ್ತಾ ಇದೆಯಾ? 230 ಸ್ಪೀಡ್ ಆಗೈತೆ ಈಗ, ನಿಂದಿರುತ್ತೆ ಈಗ. ಕಿವಿ ಲಾಕ್ ಆಗುತ್ತೆ. ಫಸ್ಟ್ ಟೈಮ್ ನಾನು ಬಂದಾಗ ಫುಲ್ ಎಕ್ಸೈಟ್ ಆಗಿದ್ದು ಪಾಯಿಂಟ್ ಆಗಿದೆ. ನೋಡಿದ್ದೆ ಅಲ್ಲಿ ನೋಡಿ, ಎಲ್ಲ ಕಾಲು ಕೆಳಗಿರ್ತಾವೆ ನೋಡಿ. ಸುಮ್ಮನೆ ನೋಡಲ್ಲಿ. ವಾವ್, ಯಪ್ಪ ದೇವ್ರೆ, ಹೋಗು. ಎಷ್ಟು ಕೆಳಗಡೆ ಇದೆ. ನೈಸ್. ನೋಡಿ ಜನರು ಎಷ್ಟು ದೂರ. ಯಪ್ಪ ಇಲ್ಲಿ ನೋಡಿ, ನೋಡಿದ್ರು ಬಿಲ್ಡಿಂಗ್ಗಳೇ. ವಾವ್, ಸಖತ್ತಾಗಿದೆ. ಅಲ್ಲೂ ಸೂಪರ್. ಹೇಗಿದೆ ಪ್ಲೇಸ್? ಸಖತ್ತಾಗಿದೆ. ನೀನಿದು ಸೆಕೆಂಡ್ ಟೈಮ್ ಅಲ್ಲ? ಸೆಕೆಂಡ್ ಟೈಮ್. ಅವತ್ತು ಬಂದಾಗ ಭಾರಿ ಎಕ್ಸೈಟ್ ಆಗ್ಬಿಟ್ಟಿದ್ವಿ. ಏನು ಅವತ್ತು ಫೋಟೋ ತೆಗೆಯೋದಿಲ್ಲ ಯಾರು? ನಾನು ಇವತ್ತು ಅಟ್ಲೀಸ್ಟ್ ನಿಂದಿದ್ದಿ. ಈಗ ಫೋಟೋ ತಗೋತೀವಿ, ಆಮೇಲೆ ಸಿಗ್ತೀವಿ ಗೈಸ್. ಯಾವುದೋ ಬಿಲ್ಡಿಂಗ್ ನೋಡ್ತಾ ಇದ್ದೀನಿ. ಅದೇ ಬಿಲ್ಡಿಂಗ್ ಎಲ್ಲೈತೆ? ಅದು ರೆಡ್ ಬಿಲ್ಡಿಂಗು. ಎಷ್ಟು ಹತ್ರ ಕಾಣಿಸ್ತಿದೆ ನೋಡು. ಯಾವುದು ಟೆಂಪಲ್ ಐತಾ ಅದ್ರ ಹಿಂದೆ? ಏನ ಟೆಂಪಲ್? ಹಾಂ, ಹಿಂದಕ್ಕೈತೆ ಟೆಂಪಲ್ ಕಾಣಿಸ್ತೈತಲ್ಲ. ಚೆನ್ನಾಗಿತ್ತು ನೋಡು. ನೀನು ನೋಡು, ಸಕ್ಕತ್ತಾಗಿದೆ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್. ಬ್ಯಾಂಕಾಕ್ ಇಸ್ ಬಿಲ್ಡಿಂಗ್. ಬ್ಯಾಂಕಾಕ್ ಸಿಗ್ನೇಚರ್. ಮೇಲೆ ಹೋಗ್ಬೇಕಂದ್ರೆ ಮೇಲೆ ಹೋಗ್ಬೇಕಂದ್ರೆ ಸಿಗ್ನೇಚರ್ ಹಾಕೋಗೋದಲ್ಲ ಇದು. ನಾವು ಈಗ ಇದೊಂದು ಆಡ್ತಿದ್ದೀವಲ್ಲ, ಸೊ ಇದು ತುಂಬ ಕಾಂಪ್ಲಿಕೇಟೆಡ್. ಈಗ ನಾವು ಆಡ್ತಿರೋದು, ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಲೈಫಿಗೆ ಏನಾದರೂ ಪ್ರಾಬ್ಲಮ್ ಆಯ್ತಂದ್ರೆ ಜವಾಬ್ದಾರಿ ನೀವೇ ಅಂತಾನೆ ಅದು ಹೇಳ್ಬಿಟ್ಟು ಮಾಡಿರೋಂಥ ಇದು. ಇವಾಗ ಇಷ್ಟು ತುದಿಗಿದ್ದೀವಿ. ಸೊ ಇಲ್ಲಿ ನೋಡಿ, ಈ ಬಗ್ಗೆ ನೋಡು. ಇಲ್ಲಿ ಬಗ್ಗೆ ನೋಡಿದ್ರೆ ಏನೋ ಹೇಳ್ತಾ ಇದ್ದೆ, ಚೆನ್ನಾಗಿರಲ್ಲ ಹೇಳಿದ್ರೆ. ಬಗ್ಗೆ ನೋಡಿದ್ರೆ ಭಯ ಆಗುತ್ತೆ ಸಖತ್. ನೋಡಿದ್ರೆ ಚೆನ್ನಾಗಿರಲ್ಲ ಅಂದೇನು? ಬೀಜ ಬಾಯಿಗೆ ಬರುತ್ತೆ ಅಂತಾನೆ? ಹುಡುಗಿ ನೀನೇನು ಹುಡುಗನ? ಅಂದ್ರೆ ಹೃದಯದಲ್ಲಿರೋ ಬೋಟಿ ಕಲಿಜಗಳೆಲ್ಲ ಬಾಯಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ನೋಡಿ ಹೆಂಗಿದೆ. ಸಗಾಗಿದೆ ಬ್ಯಾಂಕಾಕ್. ನೋಡಿ, ನಮ್ಮ ಬ್ಯಾಂಕಾಕ್ನ ಮೊದಲನೇ ಡೇ 1 ಇದು. ಅಂದರೆ ಆ್ಯಕ್ಚುಲಿ ಡೇ 1 ನೆನ್ನೆ ಆಯಿತು, ಬಟ್ ನಾವು ನಿನ್ನೆ ಏನು ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಇವತ್ತು ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ವರ್ತ್ ಎಕ್ಸ್ಪ್ಲೋರಿಂಗ್ ದಿಸ್ ಅಂತ ಹೇಳ್ಬೋದು. ಸಖತ್ತಾಗಿದೆ. ಸೊ ಗೈಸ್, ಈಗ ನಾವು ಈ ಟಿಲ್ಟ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಲ್ಲ ಇದು ಎಷ್ಟು ಹೈಟ್ ಇದೆ ಅಂತೇಳಿ. ಈ ಹೈಟಿಂದ ನಮ್ಮನ್ನ ಫುಲ್ಲು ಬಗ್ಗಿಸ್ತಾರೆ. ಸೊ ಅದು ಹೇಗಿರುತ್ತೆ ಅಂತ ಬಿ ರೆಡಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ನನಗೆ ಸ್ವಲ್ಪ ಈ ಡೇರಿಂಗು, ಡ್ಯಾಶಿಂಗ್ ಅಂದರೆ ನನಗೆ ಸಖತ್ ಇಷ್ಟ ಅಂತ. ಅದನ್ನೆಲ್ಲ ಮಾಡಬೇಕು ಅಂತ. ನೀರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಬೀಳೋಕೆ ಎದ್ರುಕೋತೀನಿ, ಬಟ್ ನೀರಲ್ಲೂ ಸಖತ್ತಾಗಿ ಮಜಾ ಮಾಡ್ತೀನಿ. ಸ್ಟಾರ್ಟಿಂಗ್ ಒದ್ದೆ ಮಾಡ್ಕೊಳಕ್ಕೆ ಭಯ ಪಡ್ತೀನಿ ಅಷ್ಟೇ. ಬಟ್ ಈಗ ನನಗೆ ಈ ಹೈಟು ಅದು ಇದು ಅದೆಲ್ಲ ಭಾಳ ಇಷ್ಟ ಆಗುತ್ತೆ. ತೋರಿಸ್ತೀನಿ ಒಳಗೆ ಹೋಗಿ ಹೆಂಗಿದೆ ಅಂತ.
ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿಂದ ಹಿಂಗೆ ಕೆಳಗೆ ಬಿಡ್ತಾರೆ. ಸೊ ಕೆಳಗೆ ಬಿಟ್ಟು ಆ ಕೆಳಗೆ ಬಿಟ್ಮೇಲೆ ನಮ್ಮ ಹಾರ್ಟ್ ರೇಟು ಚೆನ್ನಾಗಿದ್ರೆ ನಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಹೌದಾ? ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡ್ತಾರೆ ಗೇಮ್ ಆಡಿದವ್ರಿಗೆ. ಬಟ್ ನಮ್ಮ ಹಾರ್ಟ್ ರೇಟು ಪಲ್ಸ್ ರೇಟ್ ಎಲ್ಲ ಅದ್ರಲ್ಲಿ ಗೊತ್ತಾಗುತ್ತೆ. ಈಗ ಅಲ್ಲಿ ಹಿಂಗೆ ಹೋಗ್ತಾರೆ, ನಮ್ದೇ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀವಿ. ಭಯ ಆಗ್ತಿಲ್ಲ ನಿನಗೆ? ಇಲ್ಲ, ನನ್ನ ಫುಲ್ ಖುಷಿ. 100% ಅವರು ಬೀಳ್ದಿಲ್ದಂಗೆ ಮಾಡಿರ್ತಾರೆ ಅದನ್ನು. ಸೊ ಅದಕ್ಕೆ ಫುಲ್ ಖುಷಿ. ಸಖತ್ತಾಗಿದೆ, ನಾವು ತಗೋಬೇಕು ನೋಡೋ. ಓ ಏನ್ ಮಾಡ್ಬಿಡ್ಬೇಕು ಗೊತ್ತಾ, ಆಕಾಶ ನೋಡ್ಬಿಡ್ಬೇಕು, ಅವಾಗ ಭಯ ಆಗಲ್ಲ. ಹಂಗಾರೆ ಬೇಸ್ಟ್ ಅಲ್ಲ, ಆಕಾಶ ನೋಡಕ್ಕೆ ಯಾಕೆ ಬಂದಿ ಇಲ್ಲಿಗೆ? ಅಲ್ಲ, ಸ್ಟಾರ್ಟಿಂಗ್ ಬೀಳ್ತಿದ್ವಿ ಭಯ ಆಗ್ತಿದೆ ಅನ್ನೋ ಟೈಮಲ್ಲಿ ನೋಡ್ಬೋದು ಆಕಾಶ, ಇಷ್ಟು ದುಡ್ಡು ಅಲ್ಲೋ ಬೀಳ್ತಿದೀವಿ ಅಂತ ಭಯ ಆಗುತ್ತೆ ಅಂದ್ಮೇಲೆ ನಾನು ಅದು ಟಿಪ್ಸ್ ಕೊಡ್ತಿದ್ದೀನಿ ನೋಡಿ. ಏನು ಗೊತ್ತಾ, ಯಾವಾಗಲೂ ಅಷ್ಟೇ, ನೀವೇನಾದ್ರೂ ಬೀಳ್ತಿದ್ದೀರಾ ಅಂತ ಭಯ ಆಗ್ತಿದೆ ಅಂದ್ರೆ ಯಾವ್ದಾದ್ರು ಗೇಮ್ ಮಾಡ್ಬೇಕಾದ್ರೆ ಬೀಳ್ತಿದ್ದೀರಾ ಅಂತ ಭಯ ಆದಾಗ ಏನು ಮಾಡ್ಬೇಕು ಗೊತ್ತಾ, ಮೇಲ್ ನೋಡ್ಬಿಡ್ಬೇಕು. ಇವ್ಳು ಹೇಳೋದು ನಂಬಾಡ್ರಿ, ನನ್ನ ಮಾತು ನಂಬಿ, ನಾನು ಅದಕ್ಕೆ ಎಲ್ಲ ಗೇಮ್ಸ್ನು ಆಡೋದು. ಎದುರುಕೊಂಡ್ರೆ ನೀವು ಆಡಿರೋ ಗೇಮಿಗೆ ಬೆಲೆನೇ ಇರಲ್ಲ. ನೀವು ಅದನ್ನ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೇಕು ಯಾವಾಗಲೂ. ಹಂಗೆ ಭಯ ಇಲ್ಲ, ಗೇಯ ಇಲ್ಲ, ಭಯ ಅವಾಗ ನಿಮಗೆ ಗೊತ್ತಾಗೋದು. ಹಿಂಗೆ ಮೇಲೆ ಹೋದ್ರೆ ಇನ್ನೇನು, ಈಗ ರೋಲರ್ ಕೋಸ್ಟರ್ ಆಮೇಲೆ ಜಾಯಿಂಟ್ ವೀಲ್ ಎಲ್ಲ ಆಡ್ಬೇಕಾರೆ ಹಿಂಗೆ ಕೆಳಗೆ ಬರ್ಬೇಕಾದ್ರೆ ಹಿಂಗೆ ಮೇಲೆ ನೋಡ್ತಾರೆ. ಮೇಲೆ ನೋಡಿದಾಗ ಏನೋ ಅನ್ಸಲ್ಲ, ಅದಕ್ಕೆ ದೊಡ್ಡ ಫೀಲಿಂಗ್ ಕೊಡಿಸ್ತೀವಿ. ಏನೋ ನಮಗೆ ಭಯನೇ ಇಲ್ಲ ಅಂತ ಫೀಲ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಅದಲ್ಲ, ಒರಿಜಿನಾಲಿಟಿ ಏನಿದೆ, ಸೊ ಒರಿಜಿನಾಲಿಟಿ ಥರನೇ ನೀವು ಫೀಲ್ ಮಾಡಿ, ಸಕ್ಕತ್ತಾಗಿರುತ್ತೆ. ಹೌದು ಗೈಸ್. ತಮ್ಮ ಎಕ್ಸ್ಪೀರಿಯನ್ಸು ಗೈಸ್ ತುಂಬ ಖುಷಿ ಆಯಿತು ನನಗೆ. ಈ ಥರ ಎಲ್ಲ ಅಡ್ವೆಂಚರಸ್ ನನಗೆ ಸಖತ್ ಇಷ್ಟ ಆಗುತ್ತೆ. ಸೊ ಬ್ಯಾಂಕಾಕ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಎಷ್ಟು ಬಂತು ನಿಂದು ಹಾರ್ಟ್ ಬೀಟ್? 104. ನಂದು 70 ಕಮ್ಮಿ ಆಯಿತು, ನಾನು ಜಾಸ್ತಿ. ಅಂದ್ರೆ ಒಂದು ಕಡಿಮೆ ಆಯ್ತಾ ಹೋಗ್ತಾ ಹೋಗ್ತಾ? ಎದಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಏನಾಗ್ಬಿಡ್ತು ಗೊತ್ತಾ, ಹೋಗ್ತಾ ಹೋಗ್ತಾ ಅದ್ರಲ್ಲಿ ಮಕ್ಕಂಡಿದ್ನಲ್ಲ, ಅದ್ರ ಮೇಲೆ ಬಿದ್ದರೆ ಬೀಳಬಾರ್ದೇನೋ, ಬಿದ್ದರೆ ಎಲ್ಲ ಅರ್ಧೋಗ್ಬಿಡ್ತದೆ ಅಂತ ಬೈಕ್ ನಾನು ಅದ್ರ ಮೇಲೆ ಬೀಳಕ್ಕೆ ಹಿಂದೆ ಮುಂದೆ ನೋಡಿದೆ. ನಾನು ನೆಟ್ ಮೇಲೆ ಭಾರನೇ ಹಾಕಿಲ್ಲ ಎಷ್ಟೊತ್ತು. ಇಲ್ಲ, ಇದು ಹೈಟ್ ಮೇ ಬಿ ಇದಕ್ಕೆ ತುಂಬಾ ವೆಯ್ಟ್ ಇರೋನ ಇವರೇ ಬಿಡಲ್ಲ ಅನ್ಸುತ್ತೆ. ಇಷ್ಟು ವೆಯ್ಟ್ ಇರಬೇಕು ಅನ್ನೋದೇನೋ ಆಯ್ತಲ್ಲಿ 115 kg ಮೇಲೆ ಇದ್ರೆ ಬಿಡಲ್ಲ. ಚೆನ್ನಾಗಿತ್ತು ಗೈಸ್ ಎಕ್ಸ್ಪೀರಿಯನ್ಸು. ಇಲ್ಲಿ ಬಂದಾಗ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಅಂದರೆ ಪ್ಯಾಕೇಜ್ ತೊಗೊಂಡ್ಬಿಟ್ರೆ ನಿಮಗೆ ಇದೊಂದು ಗೇಮು ಮತ್ತು ಇನ್ನೊಂದೇನೋ ವರ್ಸೆ ಅಂತ ಒಂದೈತೆ, ಅದೊಂದು ಗೇಮು ಮತ್ತು ಸ್ಕೈ ವಾಕ್ 3 ಇರುತ್ತೆ ನಿಮಗೆ. 3 ಆಡ್ಬೋದು, ಸೂಪರಾಗಿರುತ್ತೆ. ಇದನ್ನು ಮುಗಿಸ್ಕೊಂಡು ನಾವು ಅಲ್ಲಿ ವರ್ಸೆಗೆ ಹೋಗ್ತೀವಿ, ಅದು ಮುಗಿಸ್ಕೊಂಡು ಆಮೇಲೆ ಸ್ಕೈ ವಾಕ್. ಓಕೆ, ಇವಾಗ ನಾವು ಅದನ್ನ ಆಡೋದ್ವಾ? ಸೊ ಇವಾಗ ಏನು ಹೇಳು, ಸ್ಕೈ ವಾಕ್. ಇವಾಗ ಸ್ಕೈ ವಾಕ್ ಹೆಂಗಿರುತ್ತೆ ಗೊತ್ತಾ ನಿಮಗೆ? ಸೊ ಇದು ಬಂದ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ಕೆಳಗೆ ನೋಡೋದು, ಗ್ಲಾಸ್ ಮೇಲೆ ನಿಂತ್ಕೊಳ್ಳೋದು. ಈ ಗ್ಲಾಸ್ ಸೈಡಿಗೆ ಅಂಟ್ಕೊಂಡಿದ್ವಾ, ಈಗ ಗ್ಲಾಸ್ ಮೇಲೆ ನಿಂತ್ಕೊಳ್ಳೋದು. ಸೊ ಗ್ಲಾಸ್ ಮೇಲೆ ನಿಂತ್ಕೊಂಡ್ರೆ ಹೆಂಗಿರುತ್ತೆ, ನಾವು ಯಾವುದೋ ಒಂದು ನೋಡಿದ್ವಿ, ಆಲ್ರೆಡಿ 75ನೇ ಫ್ಲೋರಿಗೆ ಬಂದೀವಿ, ಮತ್ತೆ ಅದ್ರ ಮೇಲೆ 25 ಫ್ಲೋರ್. ಈಗ ಅಂದರೆ ಸುಮ್ಮನೆ ಹೇಳಿದ್ದು 3 ಫ್ಲೋರ್ ಇಲ್ಲ, 76 ಆದಮೇಲೆ 77ನೇ ಫ್ಲೋರ್ ಇರೋದಿಲ್ಲ ಟೋಟಲ್ ಓವರ್ ಆಲ್. 77 ಹೆಂಗಿದೆ? ಅಲ್ಲಿ ಬಂದಿತ್ತಲ್ಲ ಅದು ಫಸ್ಟ್ ಫ್ಲೋರ್. ಏನು ಲಿಫ್ಟಾ? ಇದು ಸುಮ್ಮನೆ ಲಿಫ್ಟ್. ಇದು ಈಗ ಮೇಲೆ ಹತ್ತಕ್ಕಾಗಲ್ಲ, ಕೆಲವೊಬ್ರು ಹತ್ತಬಹುದು, ಮೆಟ್ಲು ಹತ್ಕೊಂಡು ಬರ್ಬೋದು. ಇಲ್ಲಿ ಆ್ಯಕ್ಚುಲಿ ಮೇಲೆ ಒಂದು ಕೆಫೆ ಐತೆ, ಸಕ್ಕತ್ತಾಗೈತೆ, ಬಾ ತೋರಿಸ್ತೀನಿ. ಸೊ ಈಗ ಆಚೆ ಹೋಗೋದು. ಮಳೆ ಬರ್ತೈತಿ ಇಲ್ಲಿ, ಮಳೆ ಬರ್ತೈತಾ? ಇಲ್ಲ, ಏನೋ ಸ್ಪ್ರೇ. ಇಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಸಿಗ್ತದೆ, ತಿಂತೀಯಾ? ಕಮ್ಮಿ ಇದೆಯಾ? ಹಾಂ, ಎಲ್ಲ ಐತೆ ನೋಡಿ, ತಿನ್ನಾಗಿದ್ರೆ ತಿನ್ನು. ಕಡಿಮೆ ಐತಿಲ್ಲ, ರೇಟ್ ಏನು ಜಾಸ್ತಿ ಇರಲ್ಲ. ಎಲ್ಲ ಫೋಟೋ ಗಿಟ ಆದ್ಮೇಲೆ ಒಂದು ಕಡೆ ಕೂತ್ಕೊಂಡು ತಿನ್ನೋಣ. ಹೆಂಗಿದೆ ಈ ಫೀಲ್, ಹೆಂಗಿದೆ ನೋಡು? ಯಪ್ಪ ದೇವ್ರೆ, ಹುಳಗಳು ಕಾಣಿಸ್ತಾವೆ. ಇಲ್ಲೇ ಮಾಡು, ಬೆಳಗ್ಗೆ ಅದು ಇಂಗ್ಲೀಷು.
ಸಕ್ಕತ್ತಾಗಿದೆ ಅಲ್ಲ ಸೂಪರ್. ಅದೇನೋ ಸ್ಕೈ ಮೇಲೆ ನಡೆಯೋದು, ಗ್ಲಾಸ್ ಮೇಲೆ ನಡೆಯೋದು ಅಲ್ಲ. ಸ್ಕೈ ವಾಕಿಗೆ ಬಂದ್ವಿ. ಸೊ ಸ್ಕೈ ವಾಕಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಅದು ಬರೀ ಸನ್ಸೆಟ್ ಜನ ಎಲ್ಲ ಜನ ಸಾಗರ. ಯೂಶಲಿ ಇಲ್ಲಿಗೆ ಯಾರು ಮಧ್ಯಾಹ್ನ ಪ್ಲಾನ್ ಮಾಡ್ಕೊಳ್ಳೋ ಅನ್ಸುತ್ತೆ, ಸಂಜೆ ಪ್ಲಾನ್ ಮಾಡ್ಕೋತಾರೆ. ಅಲ್ಲ ಮಧ್ಯಾಹ್ನ ಬಿಸಿಲಲ್ಲಿ ಏನು ಮಾಡ್ತಾರೆ ಇಲ್ಲಿ? ಸಂಜೆ ಆದರೆ ನೋಡು ಈ ವೈಬ್. ಸೊ ನೋಡಿ ಎಷ್ಟು ಜನ. ಇರಿ ನಿಮಗೆ ತೋರಿಸ್ತೀನಿ. ನನಗೆ ಕಾಣಿಸ್ತಿಲ್ಲ ನೋಡಿ ನೋಡಿ ಫುಲ್ ವೈಬ್ ವೈಬ್. ನಾನು ಹೇಳಿಲ್ಲ ನಿನ್ನೆ ಫಸ್ಟ್ ಡೇ ಭಾರಿ ಮೂಡ್ ಆಫ್ ಆಗುತ್ತೆ ಥೈಲ್ಯಾಂಡು, ಸೆಕೆಂಡ್ ಡೇ ಇಂದ ಫುಲ್ ಮಜಾ ಇರುತ್ತೆ. ಸೊ ಇಲ್ಲಿ ಈ ಥರ ಒಂದು ಕಲೆಕ್ಟ್ ನೀವು ಕವರ್ಸ್ ಕೊಡ್ತಾರೆ. ಸೊ ಈ ಥರ ಕವರ್ ಹಾಕೋಬೇಕು, ಈ ಥರ ಕವರ್ ಕೊಡ್ತಾರೆ, ಈ ಥರ ಹಾಕ್ಕೊಂಡು ಆಮೇಲೆ ಅಲ್ಲಿ ರಿಟರ್ನ್ ಇರುತ್ತೆ. ಸೊ ರಿಟರ್ನ್ ಕೊಟ್ಬಿಡ್ಬೇಕು. ಸೊ ಇದು ಒಂದು ಕಡೆ ಕುತ್ಕೊಂಡು ಹಾಕೋಬೇಕು. ಅಲ್ಲೂ ಅಣ್ಣ ಅಲ್ಲಿ ಕುತ್ಕೊಂಡು ಹಾಕೈತೆ. ಜಾಗ ಇಲ್ಲ ಗೈಸ್, ಇಲ್ಲೇ ಹಾಕಿ ಜನ ಇದ್ದಾರೆ. ಯಪ್ಪ ಅಮ್ಮ ದೇವ್ರೆ, ಜನ ಹೆಂಗಿದೆ ಗೊತ್ತಾ? ಈ ಗ್ಲಾಸ್ ಎಲ್ಲ ಚೂರಾದ್ರೆ ಹಿಂಗೆ ಬಿದ್ದೋಗ್ಬಿಡ್ತೀನಿ. ಸಾಕಾಗಿದೆ. ಸೂಪರ್ ಎಕ್ಸ್ಪೀರಿಯನ್ಸು. ಎವ್ರಿ ಒನ್ ಶುಡ್ ಡೂ ದಿಸ್ ಎಕ್ಸ್ಪೀರಿಯನ್ಸ್. ನಿಜವಾಗ್ಲೂ ಸೂಪರ್ ಆಗಿದೆ. ನಾನಂತೂ ಮಜಾ ಮಾಡ್ತಾ ಇದ್ದೀನಿ ಗೈಸ್. ಎಷ್ಟು ಆಳ ಇದೆ ಗೊತ್ತಾ? ಯಪ್ಪ ಗ್ಲಾಸ್ ಬರೀ ಹಿಂಗೆ ಅಳ್ಳಾಡ್ತಾ ಇದೆ. ಸೊ ಇವಾಗ ಇಲ್ಲಿ ಹೊಟ್ಟೆ ಹಸಿದಂತ ನಾವು ಲೋಡೆಡ್ ಫ್ರೈಸ್ ತಗೊಂಡ್ವಿ. ಸೊ ಲೋಡೆಡ್ ಫ್ರೈಸ್ ಇಲ್ಲೇ ಈಗ ರೆಡಿ ಮಾಡ್ತಾರೆ. ಇದು ಲೋಡೆಡ್ ಫ್ರೈಸ್ ಬಂದ್ಬಿಟ್ಟು 340 ಎಷ್ಟೈತಿ ಇಲ್ಲಿ? 340. 340 ಇಲ್ಲ ಐತೆ ನೋಡಿ. 340 ಪ್ಲಸ್ ಇದು 140 ರೂಪಾಯಿ. 140. ಸೊ ಎಲ್ಲ ಸೇರಿ 500 ಬಾತ್. ಒಳಗಡೆ ಹೋಗ್ತಾ ಇದ್ದೀವಿ. ನಮಗೀಗ ಲೇಸರ್ ಶೋ. ಸೊ ಒಳಗಡೆ ಹೋದ ತಕ್ಷಣನೇ ಓಹೋ ಇಲ್ಲಿ ನೀವು ನೋಡ್ತಾ ಇರೋದು ಲೇಸರ್ ಶೋ ನಡೀತಾ ಇದೆ. ಸೊ ಫುಲ್ಲು ಲೇಸರ್ ಬರುತ್ತೆ. ಸೊ ಇದು ನಾವು ಸೆಕೆಂಡ್ಗೆ ಹೋಗ್ತಾ ಇರೋದು. ಸೊ ಇಲ್ಲಿ ಕೊಡಿಲಿ, ಇಲ್ಲಿ ಮಾಡ್ತೀನಿ ಹೋಗಿ. ಕೊಡೋ ಅಲ್ಲೂ ಯಾಕೆ ಶಟ ಮಾಡ್ತೀಯಾ? ಮಾಡು ಹಂಗೆ ಏನಾದ್ರು. ಈ ಸೈಡ್ ತಿರುಗಬೇಕು. ತಲೆ ಮೇಲಿತ್ತು. ಈಗ ಕರೆಕ್ಟ್ ಆಗೈತಿ. ಕೈ ಆಗ್ಲಿಸ್. ಹಾಯ್, ಇವಾಗ ನನ್ನ ಹತ್ರ ಆನೆ ಇದೆ. ಸೊ ಇಲ್ಲಿ ಏನು ಗೊತ್ತಾ, ನಾನು ಡ್ರಾಯಿಂಗ್ ಮಾಡ್ತೀನಿ. ಸೊ ಎಂಥ ಸ್ಪೆಷಲ್ ಇರುತ್ತೆ ಅಂತ ನೀವು ನೋಡಿ. ಏನಪ್ಪ ಏನೋ ಡ್ರಾಯಿಂಗ್ ಮಾಡ್ತೀನಿ ಅಂತಾನೆ ಏನು ಅಂಥ ದೊಡ್ಡ ಸ್ಪೆಷಲ್ ಅಂತ ನೀವು ಅನ್ಕೋಬೋದು. ಬಟ್ ನಾನು ಡ್ರಾಯಿಂಗ್ ಮಾಡಿದ್ಮೇಲೆ ಅದರೊಂದು ಸ್ಪೆಷಾಲಿಟಿ ಇರುತ್ತೆ ನೋಡಿ. ಗೆಟ್ ರೆಡಿ. ನೀನು ಡ್ರಾಯಿಂಗ್ ಮಾಡು. ಏನು ಬರೀತೀಯ ಬರೀ. ಸೊ ಈಗ ನಾನು ಆಲ್ವೇಸ್ ಮಿಸ್ ಮಾಡ್ಕೊಳ್ಳೋದು ಯಾರನ್ನ ಹೇಳಿ? ಅಪ್ಪು ಸರ್ನ. ಸೊ ನಾನು ಎಲ್ಲೇ ಹೋಗಲಿ, ಈವನ್ ನಾನು
ಯಾವುದೋ ಒಂದು ಕಡೆ ಲಡಾಖ್ ಹೋದಾಗೂ ಅಷ್ಟೇ, ಅಲ್ಲಿ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಮಿಸ್ ಯು ಅಪ್ಪು ಸರ್ ಅಂತಲೇ ಬರೆಯೋದು. ಅವ್ರನ್ನೊಂದೇ ಮಿಸ್ ಮಾಡ್ಕೊಳ್ಳೋದು, ಬೇರೆ ಏನು ಏನು ನನ್ನ ಲೈಫಲ್ಲಿ ಏನು ಬೇರೆ ಏನು ಮಿಸ್ಸೇ ಮಾಡ್ಕೊಳ್ಳಲ್ಲ ನಾನು, ಅದು ಬಿಟ್ಟರೆ ಅದೊಂದು ವಿಷಯ ಬಿಟ್ಟರೆ. ಸೊ ಈಗ ಇದನ್ನೇನು ಮಾಡ್ತೀನಿ ಅಂತ ನೋಡಂತ್ರಿ ಬನ್ನಿ. ಮಿಸ್ ಯು ಅಪ್ಪು ಸರ್. ಇಲ್ಲಿ ಬಂದು ನೋಡಿ, ಇಲ್ಲಿ ನೀಟ್ ಆಗೈತೆ ನಾನು. ಈಗ ಹೇಳು ಲಾಗಲ್ ನೋಡಿ ಗೈಸ್, ಮಿಸ್ ಯು ಅಪ್ಪು ಸರ್ ಅಂತ ಒಂದು ಬರ್ದಿರೋ ಆನೆ ಹೋಗ್ತಾ ಇದೆ. ವಾವ್, ಕ್ರೇಜಿ. ಹಂಗೆ ಓಡು. ಸಾರಿ ಇಲ್ಲೋಡ, ನೀ ನಮ್ಮನ್ನ ಮಿಸ್ ಮಾಡ್ಕೋತಾ ಇದೀಯಾ? ಅಲ್ಲ ಕೇಳಿಸ್ಕೊ ಫಸ್ಟ್, ನಾನು ಹೇಳೋದು ಮಾತು ಕೇಳಿಸ್. ಮಿಸ್ ಮಾಡ್ಕೋತಾ ಇದೀಯಾ? ಅಪ್ಪನ್ ಮಿಸ್ ಮಾಡ್ಕೋತಿದ್ಯಾ, ನಾನು ಮಿಸ್ ಮಾಡ್ಕೋತಾ ಇದೀಯಾ? ಹೌದಾ. ನಾಳೆ ಟೈಗರು, ಚಿಂಪಾಂಜಿ, ಜಿರಾಫೆ, ಸ್ನೇಕು ಎಲ್ಲ ನೋಡಕ್ ಹೋಗ್ತಿದೀವಿ. ನಾನು ಬರಬೇಕಾದಿಕ್ಕೆ ನಿನ್ಗೆ ಎಕ್ಸಾಮ್ ಇದೆಯಲ್ಲ ಪುಟ್ಟಿ. ಈಗ ನಾನು ಸ್ವಲ್ಪ ದೊಡ್ಡಳಾಗ ಕರ್ಕೊಂಡು ಹೋಗ್ತೀವಿ. ನಾನು ಸ್ವಲ್ಪ ದೊಡ್ಡೊಳಗೂ ಕರ್ಕೊಂಡು ಹೋಗ್ತೀವಿ. ನಿನ್ಗೆ ಇನ್ನೂ ನಿಂದು ಇದು ಪಾಸ್ಪೋರ್ಟ್ ಇಲ್ವಲ್ಲ, ಏನ್ ಮಾಡೋದು? ಎಲ್ಲೂ ಕರ್ಕೊಂಡು ಹೋಗಕ್ಕಾಗಲ್ಲ ನಿನ್ನ ನಾವು. ಎಕ್ಸಾಮ್ ಮುಗಿಸ್ಕೋಬೇಕು. ಮಾರ್ಚ್ 16 ಇಂದ ಎಕ್ಸಾಮ್ ಸ್ಟಾರ್ಟ್. ಮಾರ್ಚ್ ಎಂಡ್ವರೆಗೂ ಇರುತ್ತೆ ಎಕ್ಸಾಮ್ ಮುಗಿದಾದ್ಮೇಲೆ ಹೋಗೋಣ ಆಯ್ತಾ ನಿಂದು? ಟಾಪ್ ಆದ್ರೆ ಗೋವಾಗ ಎಕ್ಸಾಮ್ ಬರಿಬೇಕು. ಎಕ್ಸಾಮ್ ಬರೆಯಕ್ಕಾಗಿಲ್ಲ ಅಂದ್ರೆ ನೀನ್ ಟಾಪ್ ಆಗಲ್ಲ.